ಅನೇಕ ಸಾಧನೆಗಳದಾವ. ಆ ಎಲ್ಲ ಸಾಧನ ಮಾಡೋಕ್ಕಾಗಂಗಿಲ್ಲ ನಮಗೆ. ಸರಳವಾದ ಸಾಧನೆ ಯಾವುದು ಅಂದ್ರೆ ಭಕ್ತಿ. ಯಾರೇ ಆಗಿರಲ್ಲ ಅವರು, ಆ ಜಾತಿ ಜಾತಿ, ಆ ಕುಲ ಈ ಕುಲ, ಆ ದೇಶ ಈ ದೇಶ ಅನ್ನೋದೇನೇ ಇಲ್ಲ. ಭಾವಶುದ್ಧವಾದ ಭಕ್ತಿ ಯಾರಲ್ಲಿರಲಿ, ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ, ಭಾವಶುದ್ಧವಾದ ಭಕ್ತಿ ನಮ್ಮಲ್ಲಿತ್ತಂದ್ರೆ ಪರಮಾತ್ಮನ ಕೃಪೆ ಆಗ್ತದೆ, ಪರಮಾತ್ಮನ ಆಶೀರ್ವಾದ ಆಗ್ತದೆ. ನಮ್ಮ ಇಷ್ಟಾರ್ಥಗಳೆಲ್ಲ ಪ್ರಾಪ್ತಿಯಾಗ್ತವೆ, ನಮಗೆ ಬೇಕಾದಂಥ ಪದವಿಗಳೆಲ್ಲ ಪ್ರಾಪ್ತಿಯಾಗ್ತಾವೆ. ಅದಕ್ಕೆ ಭಕ್ತಿ ಅನ್ನೋದು ಸರಳ. ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವಸಿ ಗರಿಯಸಿ ಅಂತೇಳಿ ಶಂಕರ ಭಗವತ್ಪಾದ ಹೇಳ್ತಾರೆ. ಮೋಕ್ಷ ಸಾಧನ ಸಾಮಗ್ರ್ಯ, ಮೋಕ್ಷ ಅಂದರೆ ಭಗವತ್ ಸಾಕ್ಷಾತ್ಕಾರ, ಪರಮಾತ್ಮನ ಸಾಕ್ಷಾತ್ಕಾರ. ಈ ಪರಮಾತ್ಮನ ಸಾಕ್ಷಾತ್ಕಾರ ನಾವು ಮಾಡ್ಕೊಳ್ಬೇಕಂತೇಳಿ ಹೊಂಟ್ರೆ ಅನೇಕ ಸಾಧನೆಗಳದಾವ. ಆ ಎಲ್ಲ ಸಾಧನೆಗಳಲ್ಲಿ ಸರಳ ಶ್ರೇಷ್ಠ. ಸರಳ ಶ್ರೇಷ್ಠವಾದದ್ದು ಯಾವುದು? ಭಕ್ತಿ. ಸರಳವಾದದ್ದು ಅದು. ಇನ್ನು ಉಳಿದು ಯಜ್ಞ ಮಾಡು, ಯಾಗ ಮಾಡು, ಜಪ ಮಾಡು, ತಪ ಮಾಡು, ಅದು ಮಾಡೋದು ಅವಳ ಕಷ್ಟ. ಅರಣ್ಯಕ್ಕೆ ಹೋಗಿ ತಪಸ್ ಮಾಡೋಕ್ಕೂ ಆಗೋಂಗಿಲ್ಲ, ಸಕಲ ವೇದಗಳನ್ನು ಅಧ್ಯಯನ ಮಾಡಲಿಕ್ಕೂ ಆಗೋಂಗಿಲ್ಲ, ಮತ್ತು ಯಾವ ಅನೇಕ ವಿಧವಾದಂಥ ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕಾಗ